ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 35ನೇಯ ಶ್ಲೋಕ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶಸ್ಯೇನ ದ್ರಕ್ಷಿಷ್ಯಾತ್ಮನ್ಯತೋ ಮಯಿ. ಅರ್ಜುನ, ವೆನ್ ಯು ಹ್ಯಾವ್ ಅಚೀವ್ಡ್ ಎನ್ಲೈಟ್ಮೆಂಟ್, ignorance will delude you no more. In the light of that knowledge, you will see the entire creation first within your own self, and then in me, the oversoul. ನೋಡು ಅರ್ಜುನ, ಯಾವಾಗ ನೀನು ಎಲ್ಲ ಆತ್ಮವನ್ನು, ಎಲ್ಲ ಜೀವಿಗಳಲ್ಲಿ ಆತ್ಮವನ್ನು ನೋಡುತ್ತೀಯೋ, ಯಾವ ಜೀವಿಗಳನ್ನು ಕೂಡ ಭೇದವಿಲ್ಲದಲೇ ಅಭೇದ ಸ್ಥಿತಿಯಿಂದ ನೋಡುತ್ತೀಯೋ, ಎಲ್ಲ ಜೀವಿಗಳಲ್ಲಿಯೂ ಕೂಡ ಜೀವಿಗಳು ಎಂದು ನೋಡದಲೆ, ಭೂತಗಳು ಎಂದು ನೋಡದಲೆ, ಕನಿಷ್ಠ ಉತ್ಕೃಷ್ಟ ಎಂದು ನೋಡದಲೆ, ಅವುಗಳನ್ನು ಅಭೇದ ಸ್ಥಿತಿಯಿಂದ ಅವೆಲ್ಲವುಗಳಲ್ಲಿ ಆತ್ಮವನ್ನು ನೋಡುತ್ತೀಯೋ, ಆವಾಗ ನಿನಗೆ ಮೋಹಮಯಾತ್ಮಕವಾಗಿರುವಂಥ ಈ ಪ್ರಪಂಚದಲ್ಲಿ ಜನನವು ಮರಣವು ಇರೋದಿಲ್ಲ. ಪುನಃ ಜನನ ಮರಣಮಯಾತ್ಮಕವಾಗಿರ್ತಕ್ಕಂಥ ದುಃಖಗಳನ್ನು ನೀನು ಹೊಂದುವುದಿಲ್ಲ. ಈ ಜನನ ಅನ್ನುವುದು ದುಃಖ, ಮರಣ ಅನ್ನುವುದು ದುಃಖ. ಇಲ್ಲಿ ಭೂತ ಪಂಚಕದ ಸಂಬಂಧ ಅನ್ನುವುದೇ ದುಃಖವಾಗಿರುವಂಥದ್ದು. ಆದ್ದರಿಂದ ದುಃಖಮಯಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯ. ಜ್ಞಾನ ಅನ್ನುವಂಥದ್ದು ಆ ರೀತಿಯಾಗಿರ್ತಕ್ಕಂಥ ಅದು ಶಕ್ತಿಯನ್ನು ಹೊಂದಿರುವಂಥದ್ದು, ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಜ್ಞಾನದ ಪ್ರಭಾವ ಅನ್ನುವಂಥದ್ದೇ ಆ ರೀತಿಯಾಗಿರುವಂಥದ್ದಾಗಿದೆ. ಆದ್ದರಿಂದ ಆ ಜ್ಞಾನವನ್ನು ನೀನು ಹೊಂದುವುದಕ್ಕೆ ಪ್ರಯತ್ನ ಮಾಡು. ಆ ಜ್ಞಾನದಿಂದ ಎಲ್ಲವೂ ಕೂಡ ನಿನಗೆ ದರ್ಶನವಾಗುತ್ತದೆ, ಆತ್ಮದರ್ಶನವಾಗುತ್ತದೆ. ಹೇಗೆ ಆತ್ಮ ಅನ್ನುವಂಥದ್ದು ಎಲ್ಲ ಕಡೆಗೆ ಇದೆ ಅನ್ನೋದನ್ನು ತೋರಿಸುವುದಕ್ಕೆ ಹೂವಿನ ದೃಷ್ಟಾಂತವನ್ನು ನೋಡಿ, ಹೂವಿನ ಹಾರಗಳು ದಾರವನ್ನು ಹಿಡಿದುಕೊಂಡು ಎಲ್ಲ ಹೂವುಗಳು ಅವಲಂಬಿಸಿರುತ್ತವೆ. ಅಲ್ಲಿ ಹೂವುಗಳಿಗೆ ಯಾವ ಭೇದವೂ ಇರೋದಿಲ್ಲ. ದೊಡ್ಡದಾಯಿತು, ಸಣ್ಣದಾಯಿತು, ಕಪ್ಪದಾಯಿತು, ಬಿಳಿದಾಯಿತು, ಕೆಂಪದಾಯಿತು, ಈ ರೀತಿಯಾಗಿರ್ತಕ್ಕಂಥ ಹೂವುಗಳನ್ನು ಭೇದವೆನಿಸದೆ ಆ ದಾರವು ಎಲ್ಲವನ್ನು ಹಿಡಿದುಕೊಂಡಿರುತ್ತದೆ. ದಾರವನ್ನು ಅವಲಂಬಿಸಿಕೊಂಡು ಆ ಎಲ್ಲ ಹೂಗಳು ಹೇಗೆ ತೋರುತ್ತವೆಯೋ ಹಾಗೆ ಆತ್ಮವನ್ನು ಅವಲಂಬಿಸಿಕೊಂಡು, ಆತ್ಮವನ್ನು ಆಧರಿಸಿಕೊಂಡು ಈ 84 ಲಕ್ಷ ಜೀವರಾಶಿಗಳೆಲ್ಲವೂ ಕೂಡ ನಿನಗೆ ತೋರುವಂಥವುಗಳಾಗುತ್ತವೆ. ಆ ಎಲ್ಲ ಹೂಗಳಲ್ಲಿರುವಂಥ ದಾರವು ಹೇಗೆ ಅದನ್ನು ಹಿಡಿದುಕೊಂಡಿದೆಯೋ ಹಾಗೆ ಆತ್ಮ ಅನ್ನುವಂಥದ್ದು ಈ ಎಲ್ಲ 84 ಜೀವರಾಶಿಗಳನ್ನು ಹಿಡಿದುಕೊಂಡು ಈ ಜಗತ್ತನ್ನು ನಡೆಸ್ತಾ ಇದೆ. ಹಾಗಾಗಿ ನಿನಗೆ ಈ ಜಗತ್ತನ್ನು ನೋಡಬೇಕಾದಾಗೆಲ್ಲ ಆ ಜಗತ್ತಿನ ದೃಶ್ಯ ರೂಪ ತೋರದಲೆ ಆ ಜಗತ್ತಿನ ಒಳಗಡೆ ಇರತಕ್ಕಂಥ ಆತ್ಮವು ದರ್ಶನವಾಗುತ್ತದೆ. ಆ ಆತ್ಮ ದರ್ಶನವೇ ಮನುಷ್ಯನಿಗೆ ಮುಕ್ತಿಯನ್ನು ಕೊಡುವಂಥದ್ದಾಗಿದೆ. ಆತ್ಮ ಅನ್ನುವಂಥದ್ದು ಎಲ್ಲ ಕಡೆಗೂ ಕೂಡ ಅನಿಸೂತವಾಗಿ ಅನುರೇಣ ತೃಣಕಾಷ್ಟದೊಳಗೂ ತುಂಬಿರುವಂಥದ್ದಾಗಿದೆ. ಹಾಗಾಗಿ ಈ ಆತ್ಮ ದರ್ಶನ ಯಾವಾಗ ನಿನಗೆ ಆಗುತ್ತದೆಯೋ ಆವಾಗ ನೀನು ಜೀವನ್ಮುಕ್ತನಾಗುತ್ತೀಯ. ಯಾವಾಗ ನೀನು ಈ ಆತ್ಮವನ್ನು ಕಾಣುತ್ತೀಯೋ ಆವಾಗ ನೀನು ಸಂತೋಷವನ್ನು ಹೊಂದುತ್ತೀಯ. ಯಾವಾಗ ನೀನು ಈ ಆತ್ಮವನ್ನು ನೋಡುತ್ತೀಯೋ ಆವಾಗ ನಿನಗೆ ಆತ್ಮಕ್ರೀಡಾ, ಆತ್ಮಮಿಥುನ ಅನ್ನುವಂಥ ವ್ಯವಹಾರವು ಉಂಟಾಗುತ್ತದೆ. ಆತ್ಮದರ್ಶನವಾಯಿತು ಅಂತಂದರೆ ಇನ್ನೊಂದು ವಿಷಯಗಳ ಸಂಬಂಧವು ನಿನಗಿರೋದಿಲ್ಲ. ಆತ್ಮದರ್ಶನವಾಯಿತು ಅಂತಂದರೆ ದೇಹ ಸಂಬಂಧವಿರೋದಿಲ್ಲ. ಆತ್ಮದರ್ಶನವಾಯಿತು ಅಂತಂದರೆ ವಿಷಯ ಸಂಬಂಧವಿರುವುದಿಲ್ಲ. ಆತ್ಮದರ್ಶನವಾಯಿತು ಅಂತಂದರೆ ಭೂತ ಪಂಚಕದ ಸಂಬಂಧವೇ ಇರುವುದಿಲ್ಲ. ಆವಾಗ ಕೇವಲ ನಿನಗೆ ಎಲ್ಲಿ ನೋಡಿದಡಲ್ಲಿ ಅಲ್ಲೆಲ್ಲ ನಿನಗೆ ಆತ್ಮದರ್ಶನವಾಗುತ್ತದೆ. ಎಲ್ಲಿ ನೋಡಿದಡಲ್ಲಿ ನೀನೇ ದೇವ, ಎಲ್ಲಿ ಮುಟ್ಟಿದಡಲ್ಲಿ ನೀನೇ ದೇವ, ಎಲ್ಲಿ ಭಾವಿಸಿದಡಲ್ಲಿ ನೀನೇ ದೇವ, ಎಲ್ಲೆಡೆ ಎಲ್ಲಿ ನಿಮ್ಮ ಮಹಾಪ್ರಭೆ ಮುಸುಕಿತಾಗಿ ಅಖಂಡೇಶ್ವರ ನಾನು ನೀನು ಎಂಬುದಕ್ಕೆ ತೆರೆಹಿಲ್ಲೋ ದೇವ ಅನ್ನುವಂಥ ವಚನವು ಇಲ್ಲಿ ಸೂಕ್ತವಾಗಿರುವಂಥದ್ದು. ಹಾಗಾಗಿ ಆತ್ಮದರ್ಶನ ಎಲ್ಲ ಕಡೆಗೂ ಆಕಾಶ ಹೇಗೆ ಕಾಣುತ್ತದೆಯೋ, ಎಲ್ಲಿ ನೋಡಿದಡಲ್ಲಿಯೂ ಕೂಡ ಆಕಾಶವು ಹೇಗೆ ಕಾಣುತ್ತದೆಯೋ ಹಾಗೆ ಆತ್ಮಜ್ಞಾನ ಉಂಟಾದ ಮೇಲೆ ಎಲ್ಲಿ ನೋಡಿದಡಲ್ಲಿಯೂ ಕೂಡ ಆತ್ಮದರ್ಶನ, ಆತ್ಮಾನಂದ, ಆತ್ಮಸುಖ, ಆತ್ಮಕ್ರೀಡಾ ಅನ್ನುವಂಥದ್ದು ನಿನ್ನಲ್ಲಿ ವ್ಯವಹಾರ ಉಂಟಾಗುತ್ತದೆ. ಆವಾಗ ನಿನಗೆ ಯಾವ ಬಂಧನಗಳು ಕೂಡ ಇರುವುದಿಲ್ಲ. ನೀನು ಆವಾಗ ಎಲ್ಲಿದ್ದರೂ ಏನು ಮಾಡುತ್ತಿದ್ದರೂ ಕೂಡ ಆತ್ಮಸುಖಿಯಾಗಿರುತ್ತೀಯ. ಆದ್ದರಿಂದ ಅಂಥ ಆತ್ಮಜ್ಞಾನವನ್ನು ಪಡೆಯಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಸಾಧಕನ ಕರ್ತವ್ಯವಾಗಿದೆ. ಅಂಥ ಆತ್ಮದರ್ಶನವನ್ನು ಹೊಂದಿರತಕ್ಕಂಥವನಿಗೆ ಯಾವ ಪಾಪಗಳು ಇಲ್ಲ, ಯಾವ ಲೋಪಗಳು ಇಲ್ಲ, ಯಾವ ದೋಷಗಳು ಇಲ್ಲ. ಆದ್ದರಿಂದ ಅಂಥ ಆತ್ಮದರ್ಶನವನ್ನು ಹೊಂದಿ ನೀನು ಜೀವನ್ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.